ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಎಕ್ಸ್ಪೈರಿ ಡೇ, ಆದ್ರೆ ಇವತ್ತು ತುಂಬಾ ಅನ್ಲಕ್ಕಿ ಎಕ್ಸ್ಪೈರಿ. ಅಂದ್ರೆ ಏನು ಮೂಮೆಂಟಮ್ ಇಲ್ಲ. ಬೆಳಿಗ್ಗೆ ನಾವೊಂದು ಝೋನ್ ಮಾರ್ಕ್ ಮಾಡಿದ್ವಿ. ಆ ಝೋನ್ ಇಂದ ಒಂದೇ ಕ್ಯಾಂಡಲ್ ಒಳಗೋಯ್ತು. ಒಳಗೋಗಿದ್ದು ರೀಟೆಸ್ಟ್ ಬರುತ್ತೆ ಅಂತ ಕಾಯ್ತಾ ಕೂತ್ವಿ. ಅಟ್ಲೀಸ್ಟ್ ಒಂದು ಕ್ಲೋಸಿಂಗ್ ಅನ್ನು ರೀಟೆಸ್ಟ್ ಮಾಡ್ತಾನೆ, ಇಲ್ಲ ಓಪನಿಂಗ್ ಅನ್ನಾರು ರೀಟೆಸ್ಟ್ ಮಾಡ್ತಾನೆ, ತಿರ್ಗಾ ತಗೊಳ್ಳೋಣ ಇದೆಲ್ಲ ಆಲೋಚನೆ ಮಾಡ್ತಾ ಕೂತಿದ್ವಿ. ಅದೇ ಸಿ ಸೈಡ್ ಅಂತ ಗೊತ್ತಿತ್ತು, ಬಟ್ ಕರೆಕ್ಟ್ ಆಗಿ ಎಂಟ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಬರ್ಲೇ ಇಲ್ಲ. ಇಲ್ಲೇ ಒಳಗೆ ಇನ್ನೊಂದು ಝೋನ್ ಇತ್ತು, ಆ ಝೋನ್ ಒಳಗೆ ಹೋಗೋದು. ಇಲ್ಲಿ ರೀಟೆಸ್ಟ್ ಆಯ್ತು, ಬ್ರೇಕ್ಔಟ್ ಆಗ್ಲಿ ನೋಡಿದ್ವಿ, ಬರ್ಲಿಲ್ಲ. ಮತ್ ತಿರ್ಗಾ ವಾಪಸ್ ಒಳಗೆ ಇದೇ ಝೋನ್ ಒಳಗೆ ಟೈಮ್ ಪಾಸ್ ಮಾಡ್ತಾ ಬಂದ. ಕೊನೆಗೆ ಮಧ್ಯಾಹ್ನದ ಹೊತ್ತಿಗೆ ಒಂದು ಟ್ರೇಡ್ ಅನ್ನ ಇನಿಶಿಯೇಟ್ ಮಾಡೇ ಬಿಟ್ವಿ. ಸೀನಲ್ಲಿ ಮಾಡಿದ್ದು ಆ ಒಂದು ಟ್ರೇಡ್ ನಮ್ಮ ಫೇವರಬಲ್ ಆಗಿ ಬಂತು. ಆದ್ರೆ ಪಾಯಿಂಟ್ಸ್ ಜಾಸ್ತಿ ಕೊಡ್ಲಿಲ್ಲ, ಹಾಗಾಗಿ ನಾವು ಅದರಲ್ಲಿ ಎಕ್ಸಿಟ್ ಆದ್ವಿ. ಮತ್ತೆ ಎಕ್ಸಿಟ್ ಆದ್ಮೇಲೆ ತಿರ್ಗಾ ಹೇಳಿತ್ತು ಯಾವುದೇ ರೀತಿಯ ಟ್ರೇಡ್ಸ್ ಗಳು ಇಲ್ಲ, ಯಾಕೆ ಅಂದ್ರೆ ಮಾರ್ಕೆಟ್ ಎಲ್ಲೂ ಹೋಗ್ತಾ ಇಲ್ಲ. ಸೊ ನೋಡಿ, ಅದ್ರ ಪ್ರಕಾರದಲ್ಲಿ ಮಾರ್ಕೆಟ್ ಇಲ್ಲೇ ಫಾಲ್ ಆಗ್ತಾ ಇದೆ. ಪಿ ನಲ್ಲಿ ಒಂದು ಟೀಚಿಂಗ್ ಟೈಮ್ ಅಲ್ಲಿ ಅವ್ರಿಗೊಂದು ಪಾಠ ಮಾಡ್ತಾ ಇದ್ವಿ ಇವತ್ತು. ಅದ್ರ ಪ್ರಕಾರದಲ್ಲಿ ಹೇಳಿದ್ವಿ ಪಿ ನಲ್ಲಿ ಒಂದು ಹೋಗುತ್ತೆ ಟ್ರೇಡ್ ಅಂತ. ಅದೊಂದು ಬಂತು. ಓಕೆನಾ, ಅದೊಂದು ಝೀರೋ ಕಾಲ್ ತರ ಬಂದಿದೆ. 12 ರೂಪಾಯಿಗೆ ಬೈ ಮಾಡಕ್ ಹೇಳಿದ್ದು, 40 ರೂಪಾಯಿ ಟಾರ್ಗೆಟ್ ಬಂತು. ಸೊ ಅದೊಂದು ಬಿಟ್ರೆ ಮತ್ತೆ ಯಾವ್ದು ಪುಟ್ ಸೈಡ್ ಅಲ್ಲೂ ಬರ್ಲಿಲ್ಲ. ಸೊ ಬೆಳಗಿಂದ ನೋಡಿದಾಗ ನಮ್ದು ಒಂದೇ ಟ್ರೇಡ್, ಅದ್ರಲ್ಲಿ 30 ಪಾಯಿಂಟ್ಸ್ ಅನ್ನ ಕ್ಲೀನ್ ಆಗಿ ಕ್ಯಾಪ್ಚರ್ ಮಾಡಿದ್ವಿ. 190 ಇಂದ 215 ವರೆಗೆ. ಗೆಟ್ ರೆಡಿ ನಲ್ಲೂ ಕೊಟ್ಟಿದ್ವಿ, ಅಲ್ಲೂ ಸಹ 24 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ. 190 ಟು 2814. ಅದಾದ್ಮೇಲಿಂದ ಇನ್ನು ಕೆಲವರು ಪರ್ಸನಲ್ ಆಗೆಲ್ಲ ಮೆಸೇಜ್ ಕಳಿಸಿದ್ದಾರೆ. ಲೈಕ್ ಈ ರೀತಿ ನೋಡಿ, ಇಲ್ಲಿ ಅವರು ಬೆಳಿಗ್ಗೆ ಒಂದು ಟ್ರೇಡ್ ಮಾಡಿದ್ದಾರೆ. 191 ಇಂದ 215 ಒಂದು, 174 ಇಂದ 184 ಒಂದು 10 ಪಾಯಿಂಟ್ಸ್. ಸೊ 2 ಟ್ರೇಡ್ ಅಲ್ಲೂ ಪಾಸ್ ಮಾಡಿದ್ದಾರೆ. ಒಂದು ಚಿಕ್ಕದಾಗಿ ಒಂದು ಲಾಟ್ ಉಲ್ಟಾ ಕೂತು ಲಾಸ್ ಮಾಡ್ಕೊಂಡಿದ್ದಾರೆ. ಆಯ್ತಾ, ಅದಾದ್ಮೇಲಿಂದ ಯಾವ್ದು ಅವರು ಟ್ರೇಡ್ ಮಾಡಿಲ್ಲ. ಸೊ ಈ ರೀತಿ 9,000 ರೂಪಾಯಿ ಇನ್ಕಮ್ ಖಾಲಿ 4 ಲಾಟ್ ಅಲ್ಲಿ. 4 ಲಾಟ್ ಅಲ್ಲೂ ಇನ್ಕಮ್ ಮಾಡಕ್ಕೆ ಬರುತ್ತೆ. ಸೊ ಮಾರ್ಕೆಟ್ ಇವತ್ತು ಒಂದು ಮೂಮೆಂಟಮ್ ಬಿಟ್ರೆ ಮತ್ತೆ ಯಾವುದೇ ರೀತಿಯ ಮೂವ್ಮೆಂಟ್ಸ್ ಕೊಡ್ಲಿಲ್ಲ. ಮಾರ್ಕೆಟ್ ಅಲ್ಲೇ ಸ್ಟಕ್ ಆಗಿತ್ತು. ಓಕೆನಾ, ಮಾರ್ಕೆಟ್ ಅಲ್ಲೇ ಸ್ಟಕ್ ಆಗಿತ್ತು, ಯಾವ ರೀತಿಯ ಮೂವ್ಮೆಂಟ್ ಕೊಡದೆ ಆ ಝೋನ್ ಇಂದ ಈ ಕಡೆ ಝೋನ್ ವರೆಗೆ ಅಷ್ಟೇ ಮೂಮೆಂಟಮ್ ಅಲ್ಲಿ ಮಾರ್ಕೆಟ್ ಸ್ಟಕ್ ಆಗಿತ್ತು. ಓಕೆನಾ, ಸೊ ಈಗ ನಾವು ನಮ್ಮ ಸ್ಟ್ರಾಟಜಿಗೆ ಬರೋಣ. 1 ಅವರ್ ಝೋನ್. ಆ 1 ಅವರ್ ಝೋನ್ ಬಗ್ಗೆ ಒಬ್ರು ಇವತ್ತು ಜನರಲ್ ಗ್ರೂಪ್ ಅಲ್ಲೂ ಕೇಳಿದ್ರು, ಸರ್ ಡೈರೆಕ್ಷನ್ ಸಿ ಸೈಡ್ ಅಲ್ವಾ ಸರ್ ಅಂತ. ಮಮತಾ ಮೇಡಮ್ ಅವ್ರು ಹೇಳಿತ್ತು, 4 ಕ್ಯಾಂಡಲ್ ಆಗಿದೆ, ಸಿ ಹತ್ರ ಬರ್ಬೇಕಂದ್ರೆ 0.5 ಲೈನ್ ರೀಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದೆ, ಅಥವಾ ಬ್ರೇಕ್ ಆದ್ಮೇಲೆ ನೋಡಿ ಅಂತ ಹೇಳಿದ್ದು. ಆದ್ರೆ ಅದು ಪ್ರಕಾರದಲ್ಲಿ ನೋಡಿದಾಗ ಈಗ 1 ಅವರ್ ಝೋನ್ ನಾವು ಮಾರ್ಕ್ ಮಾಡಿದೆ. 1 ಅವರ್ ಝೋನ್ 1 2 3 4 1 ಅವರ್ ಝೋನ್ ಪ್ರಕಾರ ಮಾರ್ಕ್ ಮಾಡಿದಾಗ ನೋಡಿ, ಮಾರ್ಕೆಟ್ 0.5% ಅನ್ನು ರೀಟೆಸ್ಟ್ ಮಾಡಿಲ್ಲ. ಆಯ್ತಾ, 1 ರೀಟೆಸ್ಟ್ ಆದ್ಮೇಲಿಂದ ಮಾರ್ಕೆಟ್ ಮೂವ್ ಆಗಿದೆ. ಇವತ್ತು 1 ಅವರ್ ಝೋನ್ ಅವ್ರಿಗೆ ಸ್ಟಾಪ್ ಲಾಸ್, ಯಾಕೆಂದ್ರೆ ಮಾರ್ಕೆಟ್ ಮೂವ್ ಆಗಿಲ್ಲ. ಯಾಕಂದ್ರೆ ಇಲ್ಲಿ ರೀಟೆಸ್ಟ್ ಆಗ್ಬೇಕಿತ್ತು. ಆಕ್ಚುಲಿ 4 ಕ್ಯಾಂಡಲ್ ಅಂದಾಗ ನಾವು ಸಿ ಕಡೆ ನೋಡೋದು, ಆದ್ರೆ ಸಿ ಮೇಲೆ ಹೋಗ್ಲೇ ಇಲ್ಲ, ಕೆಳಗೂ ರೀಟೆಸ್ಟ್ ಕರೆಕ್ಟ್ ಆಗಿ ಬರ್ಲಿಲ್ಲ. ಸೊ ಲಾಸ್ ಡೇ ಅವರಿಗೆ. ಆಕ್ಚುಲ್ ಆಗಿ ಇವತ್ತು 1 ಅವರ್ ಝೋನ್ ಅವ್ರಿಗೆ ಲಾಸ್ ಡೇ, ಎಲ್ಲೂ ಮಾರ್ಕೆಟ್ ಮೂವ್ ಆಗಿಲ್ಲ. ಸರಿ, ಆದ್ರೆ ನಾವು ಇವತ್ತು ಪ್ರಾಫಿಟ್ ಮಾಡ್ಲಿಕ್ಕೆ ಕಾರಣ ನಮ್ಮ ಬೇರೆ ಸ್ಟ್ರಾಟಜಿಯಲ್ಲಿ ಇರೋದ್ರಿಂದಾಗಿ 30 ಪಾಯಿಂಟ್ 40 ಪಾಯಿಂಟ್ ಸ್ಟ್ರಾಟಜಿಯಿಂದ ಸಿಕ್ಕಿದೆ. ಸೊ ನೀವು ಕಲೀರಿ, ಕಲ್ತು ಮಾಡಿದ್ರೆ ನಿಮಗೂ ಈಸಿ ಆಗುತ್ತೆ. ಯಾಕಂದ್ರೆ ನಿಮಗೂ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಕ್ಲಿಯರ್ ಆಗಿ ಎಲ್ಲಿ ಎಂಟ್ರಿ ಆಗ್ಬೇಕು, 176 ಯಾಕೆ ಇಲ್ಲಿ ಎಕ್ಸಿಟ್ ಆಗ್ಬೇಕು ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆನಾ, ಅದನ್ನೆಲ್ಲ ಕಲ್ತು ಮಾಡಿದಷ್ಟು ನಿಮಗೆ ಅದು ಬೆನಿಫಿಷಿಯಲ್ ಆಗಿರುತ್ತೆ. ಈಗ ಇಲ್ಲಿ ನೋಡಿ, 117 ರೀಟೆಸ್ಟ್ ಆಗ್ತಾ ಇದೆ. ಯಾಕೆ ಇದು 117 ಬಂತು? ಸೊ ಇಲ್ಲಿ ಯಾಕೆ ತಗೊಬೇಕಿತ್ತು? ಇದ್ರ ಪ್ರಕಾರಕ್ಕೆ ಹೋಗ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಇದೆಲ್ಲ ನೀವು ಸ್ಟಡೀಸ್ ಅಲ್ಲಿ ಕಲಿತೀರಿ. ಸೊ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಅನ್ನು ಕ್ಯಾಪ್ಚರ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಅದು ಮಾಡ್ಬೇಕಂತ ಹೇಳಿದ್ರೆ ನೀವು ಒಂದ್ ಸ್ವಲ್ಪ ಡೆಡಿಕೇಶನ್ ಕೊಟ್ಟು ಕಲಿಬೇಕು. ಈಗ ನಾವು ಫೆಬ್ರವರಿ ಬ್ಯಾಚ್ ಅನ್ನು ಓಪನ್ ಮಾಡ್ತಾ ಇದೀವಿ, ಅದಕ್ಕೆಲ್ಲರೂ ಬನ್ನಿ, ಆದಷ್ಟು ಬನ್ನಿ. ಯಾಕೆಂದ್ರೆ ಫೆಬ್ರವರಿಯಲ್ಲಿ ಬಜೆಟ್ ಇದೆ, ಹಾಗಾಗಿ ಸ್ವಲ್ಪ ಮಾರ್ಕೆಟ್ ವಾಲಟಿಲಿಟಿ ಎಲ್ಲ ಇರುತ್ತೆ. ನೀವಾಗ ಮಾಡಕ್ ಹೋದ್ರೆ ಸಿಕ್ಕಾಪಟ್ಟೆ ಲಾಸೇ ಆಗ್ಬೋದು. ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡ್ಲಿಕ್ಕೆ ನಾವು ಒಟ್ಟಿಗಿದ್ದಾಗ ಸ್ವಲ್ಪ ಮಾತಾಡ್ತಾ ಮಾಡಬೇಡಿ, ಎಂಟ್ರಿ ತಗೊಂಬೇಡಿ ಅಂತ ಹೇಳ್ತಾ ನಿಮ್ಮನ್ನು ಗೈಡ್ ಮಾಡ್ಬೋದು. ಅದರಿಂದಾಗಿ ನೀವು ಲಾಸ್ ಅನ್ನ ಕಮ್ಮಿ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಓಕೆನಾ,
ಇದು ಇವತ್ತಿನ ಮಾರ್ಕೆಟ್ ಸೆಂಟಿಮೆಂಟ್. ನೀವು ಒಂದ್ ಸ್ವಲ್ಪ ತಿಳಿದು ಮಾಡಿ, ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.